ಅಮ್ಮನಿಗೆ ಹೇಳ್ಬಿಡಣ, ಹೇಳೋಗಣ. ಹ್ಞೂ ರೀ, ನಾವೆಲ್ಲೋದ್ರೂ ಮನೇಲಿ ಹೇಳೇ ಹೋಗ್ಬೇಕು. ಅತ್ತೆ ಅತ್ತೆ. ಅಮ್ಮ, ರಂಜಮ್ಮ. ಏನಪ್ಪ? ಅಮ್ಮ, ನಾನು ಮಂದಾರ ಇಬ್ರು ಇವತ್ತು ಮೂವಿಗೆ ಹೋಗ್ತಾ ಇದ್ದೀವಿ. ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ. ಪ್ಲೀಸ್ ಅಮ್ಮ, ಇವತ್ತೊಂದಿನ ಮೂವಿಗೆ ಹೋಗಿ ಬರ್ತೀವಿ. ತುಂಬ ಆಸೆ ಇಬ್ಬರು ಜೊತೆಗೆ ಮೂವಿಗೆ ಹೋಗ್ಬೇಕಂತ. ಅದಕ್ಕೆ ಮೂವಿಗೆ ಹೋಗಿ ಬರ್ತೀವಮ್ಮ. ಭೂಮಿಗೆ ಹೇಳ್ದೆ? ಹೇಳಿಲ್ಲ. ನೀನು ಬಂದಾಗ ಹೇಳ್ಬಿಡು. ಅವ್ರು ಫೋನ್ ತೆಗಿತಾ ಇಲ್ಲ, ಡ್ಯೂಟಿಲಿ ಏನಾದರೂ ಇದ್ದಾರೇನೋ. ಫೋನ್ ತೆಗಿತಾ ಇಲ್ಲ ಅಮ್ಮ. ಅದಕ್ಕೆ ನೀನು ಬಂದಾಗ ಹೇಳ್ಬಿಡು ಅಮ್ಮ. ಸರಿಯಪ್ಪ, ಆಯ್ತು, ಹೇಳ್ತೀನಿ, ಹೇಳು. ಹೋಗಿ ಬರ್ರಿ ನೀವು. ಮತ್ತೆ ಬೇಜಾರಾಗಬೇಡಿ, ಮನೇಲಿ ಕೆಲಸ ಎಲ್ಲ ಹಂಗೆ ಐತೆ. ನಾನಿವತ್ತು ಮನೇಲಿ ಕೆಲಸ ಎಲ್ಲ ಹಂಗೆ ಐತೆ, ನಾಳೆ ಹೋಗೋಣ ಅಂತಂದರೆ ಇವ್ರು ಅಲ್ಲಿ ಟಿಕೆಟ್ ತಗೋಬಿಟ್ಟಿದಾರಂತೆ. ಅದಕ್ಕೋಸ್ಕರ ಇವಾಗಲೇ ಹೋಗ್ತಾ ಇದ್ದೀವಿ. ಸರಿಯಮ್ಮ, ಆಯ್ತು, ಹೇಳು. ಹೋಗಿ ನಾನೆಲ್ಲ ಮಾಡ್ಕೊಂತೀನಿ. ಪಾತ್ರೆಗಳೆಲ್ಲ ತೆಗ್ದು ಸಿಂಕಿಗೆಲ್ಲ ಹಾಕ್ಕೊಂತಿದ್ದೆ. ಅನ್ನ ಎಲ್ಲ ತೆಗ್ದಿಕ್ಕಿ, ಸಾಂಬಾರೆಲ್ಲ ಚಿಕ್ಕ ಪಾತ್ರೆಗೆ ಹಾಕಿ ಎಲ್ಲ ತೆಗ್ದಿಕ್ಕಿದ್ದೆ. ಮಾಡ್ಕೊಂತೀನಿ, ಹೇಳು. ಹೋಗು. ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿದ್ದೀನಿ, ಅವನು ಹಂಗೆ ತೆಗೆದು ಒಣಗಾಕ್ಬಿಡ್ರಿ. ಸರಿಯಮ್ಮ, ಆಯ್ತು, ಹೇಳು. ಹೋಗು, ನಾನೆಲ್ಲನ ಮಾಡ್ಕೊಂತೀನಿ. ಹೋಗಿ ಬರ್ರಿ, ಖುಷಿಯಾಗಿ ನೀವು ಹೋಗಿ ಬಂದ್ರೆ ಸಾಕತ್ತ. ಸರಿ, ಆಯ್ತು ಕಣಮ್ಮ. ಬೇಗನ ಮನೆಗೆ ಬರ್ರಪ್ಪ, ಹೊತ್ತು ಬಟ್ಟೆನ. ಸರಿ ಕಣಮ್ಮ, ಆಯಿತು. ಎಲ್ಗಕ್ಕ? ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಲ್ಗೋ ಪಿಕ್ಚರ್ಗೆ ಹೋಗ್ತಾರಂತೆ ಕಣೆ, ಜೋಡಿ ಎಲ್ಲ. ಅದಕ್ಕೆ ಫಿಲಮ್ಗೆ ಹೋಗ್ತಾರೆ. ಫಿಲಮ್ಗೆ ಹೋಗಿ ಬರ್ತೀವಿ ಅಂತ ಹೇಳಿ ಹೋದ್ರು. ಮನೆ ಕೆಲಸ ಎಲ್ಲ ಹಂಗೆ ಐತೆ, ಮಾಡ್ಕೊಳತ್ತೆ ಅಂದ್ಲು. ನನಗೂ ಯಾಕೋ ಮೈಕೈ ಎಲ್ಲ ನೋಯ್ತೈತೆ, ಸಾಕಾದಂಗೆ ಆಗೈತೆ ಕಣೆ. ಹಿಂಗೆ ನೀನು ಯಾಕೆ ಮಾಡ್ತೀಯ? ನೀನು ಬಂದಾಗಿಂದ ನೋಡ್ತಾ ಇದ್ದೀನಮ್ಮ. ನನಗೆ ಹೆಂಗೆ ಮದುವೆ ಆಗೈತೆ, ಏನು ಸೊಸೆ ಬಂದವಳು ನೋಡ, ಪಿಕ್ಚರ್ಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ ಅಂತ ಬರೀ ಓಡಾಡೋದೇ ಆಯಿತು. ಅಲ್ಲ ನೀನು ಹೇಳು, ಸುಮ್ಮನೆ ಮನೆ ಕೆಲಸ ಎಲ್ಲ ಏನಕ್ಕೆ ಮಾಡ್ತೀಯ? ಏನು ಮಾಡೋಣಮ್ಮ, ಮಾಡಬೇಕು. ನಮ್ಮ ಜೀವನ ನೋಡಿದ್ರೆ ಹಿಂಗೆ ಮಾಡಬೇಕಲೇಪು. ಮಾಡ್ತೀವಿ, ಅವಳು ಅಡ್ಜಸ್ಟ್ ಆಗ್ತಾಳೆ, ಮಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಂಡು. ಏನೋ ಇವತ್ತು ಪಾಪ ಅವನು ಏನೋ ಪ್ರೀತಿಯಿಂದ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲ ಕಣಕ, ಪಿಕ್ಚರ್ಗೆ ಹೋದ್ರೆ ಹೋಗ್ಬೇಕಮ್ಮ ಕೆಲಸ ಎಲ್ಲನ. ಎಲ್ಲ ಈಗ ನೀನೊಂದಿನ ಮಾಡಿ ಕಳಿಸಿದ್ರೆ ಅವ್ರು ಯಾವಾಗಲೂ ಮಾಡ್ತಾನೇ ಇರ್ತಾರೆ. ಯಾವಾಗಲೂ ಕೆಲಸ ಬಿಟ್ಟು ಹೋಗೋದು ಕಲಿತಾರೆ. ಇಲ್ಲ ಕಣಮ್ಮ, ನನ್ನ ಕೈಲಿ ಆಗಲ್ಲ, ಮಾಡ್ಕೊಂಡು ಹೋಗು ಅಂತ. ನನ್ನ ಮೇಲಿಂದ ಯಾವ ಕೆಲಸನೂ ಮಾಡಲ್ಲ, ಸುಮ್ಮನೆ ಹಂಗೆ ಇರೋದು ಕಲಿ, ಮಾಡಬೇಡ ನೀನು. ಅವಳೆಲ್ಲ ಮಾಡಿ ಹೋಗ್ತಾಳೆ, ಮತ್ತು ಮಾಡ್ಬೇಕಣಕ್ಕ ಮನೆಯಾಗ್ಲದ ಕೆಲಸನ ನಿನಗೇನಾಗುತ್ತೆ? ಎಷ್ಟೊಂದು ಕೆಲಸ ಐತೆ. ಅವ್ರ ಅಪ್ಪ ಯಾರಮ್ಮ ಬೇರೆ ಇದ್ದಾರೆ. ಇಲ್ಲ, ಅವ್ರ ಅಪ್ಪ ಯಾರಮ್ಮ ಇವತ್ತು ಪಣಿಯಾರ ಮನೆಗೆ ಇದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಲೇಪು, ಮಾಡ್ಬೇಕಣಮ್ಮ. ಹಿಂಗೆಲ್ಲ ಕೇಣಿಸಾಣಿ ಮಾಡೋಕೆ ಹೋಗ್ಬಾರ್ದು, ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಅಲ್ಲ ಅಕ್ಕ, ಕೇಣಿಸಾಣಿ ಏನಿಲ್ಲ ಕಣೆ ಅದ್ರಾಗೆ. ಕೇಣಿಸಾಣಿ ಅಲ್ಲ ನಾನು ಹೇಳ್ತಾ ಇರೋದು, ಕೆಲಸ ಮಾಡಬೇಕು. ನೀನು ಹಿಂಗೆ ಬಿಟ್ಟರೆ ಅವಳು ಮಾಡಲ್ಲ ಅಷ್ಟೇ. ಅದಕ್ಕೇ ನೀನು ಅವಳಿಗೆ ಹೇಳಬೇಕು, ಕೆಲಸ ಮಾಡಮ್ಮ ಮನೆಗಳದ ಅಂತ ಹೇಳಿದ್ರೆ ಮಾಡ್ತಾಳೆ. ಸರಿ, ಆಯ್ತು, ಹೇಳೋಣ. ಮಾತ್ರೆ ತಗೊಂಬಂದು ಕೊಡೋಣ? ನುಂಗ್ತೀಯ? ಮಾತ್ರೆ ನಂಗೆ ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ತೀರಾ ನಾನೇ ಮಾಡ್ಕೊಡ್ತೀನಿ ಕೆಲಸನ. ಫಸ್ಟ್ ರೆಸ್ಟ್ ಮಾಡಮ್ಮ ಸ್ವಲ್ಪ ಹೊತ್ತು. ಯಾಕೆ, ಏನಾಯ್ತು ರಂಜಕ್ಕ? ಯಾಕೋ ಮೈಕೆಲ್ಲ ನೋವು, ಒಂಥರ ಬೆನ್ನೆಲ್ಲ ನೋವು ಕಣೆ. ಒಂಥರ ನೋವಿಗೆ ಜ್ವರ ಬಂದಂಗೆ ಆಗೈತೆ ಭೂಮಿ. ಅಂದವ್ರಿಗೆ ಹೇಳು, ಎಲ್ಲ ಮಾಡ್ತಾಳೆ. ಎಲ್ಲಿಗೆ ಹೋಗಿ ಮೂವಿಗೆ ಹೋಗಿದ್ದಾರೆ ನೋಡು ಭೂಮಿ ಅಕ್ಕ. ಇವಾಗ ಪಾಪ ಅವಳಿಗೆ ಮೈಕೈ ಎಲ್ಲ ಬೆನ್ನೋವು ಎಲ್ಲ ಐತೆ. ಕೆಲಸ ಮಾಡ್ಬೇಕು ತಾನೇ ಮನೇಲಿ. ನಾಳೆ ಹೋಗಿದ್ರಾಗಿತ್ತು, ಟಿಕೆಟ್ ತಗೊಂಡಿದ್ದೀನಿ ಅಂತ ಹೇಳಿದ್ನಂತೆ. ಅದಕ್ಕೆ ಕರ್ಕೊಂಡು ಹೋಗಿದ್ದಾನೆ ಬಿಡತ್ತ, ಹೋಗ್ಲಿ, ಚೆನ್ನಾಗಿರ್ಲಿ ಅತ್ಲಾಗೆ. ಅಲ್ಲ, ಬೇಡ ಅಂತ ಹೇಳ್ಬೇಕಾಗಿತ್ತು. ಏನು, ನನಗೂ ಕೆಲಸ ಮಾಡಿ ಸಾಕಾಗಿರುತ್ತೆ. ಬೇಡ ಅಂತ ಹೇಳ್ಬೇಕು. ಈಗ ರಂಜು, ನೀನು ಮಾಡೋ ಅಷ್ಟು ಕೆಲಸ ನೀನು ಮಾಡು, ಅವಳಿಗೂ ಸ್ವಲ್ಪ ಹೇಳು. ಹಿಂಗೆ ಬಿಟ್ಟರೆ ಆಗಲ್ಲ. ಅತಿ ಆದರೆ ಅಮೃತನ ವಿಷ ಅಂತಾರಲ್ಲ, ನಾನು ಎನ್ನೇನೇ ಹೇಳೋಣ ಅಂತ ಅಂದ್ಕೊಂಡೆ. ನೀನು ಎಲ್ಲ ಮಾಡೋಕ್ಕೆ ಹೋಗ್ತೀಯ. ಎಲ್ಲ ತೆಗಿ ನಾನು ಮಾಡ್ತೀನಿ ಅನ್ಬೇಡ, ಮಾಡೋಗಮ್ಮ ಅಂತ ಹೇಳ್ಬೇಕು. ಸಾಕು, ಇಷ್ಟು ದಿವಸ ಮಾಡಿದ್ಯಾ, ಇನ್ನು ರೆಸ್ಟ್ ಮಾಡು. ಈಗ ನಾನು ಹೇಳ್ತಾ ಇರೋದು ಅದೇ, ಲೇಪು ಹೇಳ್ತಾ ಇರೋದು ಅದೇನೆ. ಮಾಡಿದಾಳೆ, ಮಾಡಲಿ. ಹೊಲದ ಕೆಲಸಕ್ಕೆ ಈಗ ಅತ್ತೆನೂ ಹೋಗುತ್ತಲ್ಲ, ಅತ್ತೆ ಜೊತೆಗೆ ಬೇಕಾದರೆ ಹೊಲ್ತಕ್ಕೆ ಹೋಗ್ಲೇಳು, ಹೊಲ್ತಕ್ಕೆ ಹೋಗಿ ಹೊಲ್ದಾಗ್ಲದ್ದು ಮಾಡಲೇಳು. ಮನೆ ಕೆಲಸ ಏನೈತೆ, ಮಂದರೇನು ಎಲ್ಲೂ ಹೋಗಲ್ವಲ್ಲ ಭೂಮಿ ಅಕ್ಕ, ಮಾಡಲಿ. ಕೆಲಸ ಮಾಡಲಿಲ್ಲ ಅಂತಂದರೆ ಅಷ್ಟೇ. ಈಗ ಏನು ಕೆಲಸ ಇಲ್ಲ ಅಂತಂದರೆ ಇಲ್ಲದ್ದೆಲ್ಲ ನೆಗೆಟಿವ್ ಬರುತ್ತೆ ತಲೆಯಲ್ಲಿ. ಅದಕ್ಕೆ ನಾನು ನೆನ್ನೆನೇ ಹೇಳೋಣ ಅಂತ ಅಂದ್ಕೊಂಡೆ ರಂಜು ಅಕ್ಕ. ನಿನಗೆ ನೆನ್ನೆನೇ ನಾನು ನಿನ್ನ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ. ನಾನು ಹೋಗಿ ನಾವು ಬಟ್ಟೆ ಇದ್ದಾವೆ ಸ್ವಲ್ಪ, ಅವನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕು ಅಂತ ನಾನು ಅವಳಿಗೆ ಹೇಳಿದೆ. ಈ ರಂಜು ಅಕ್ಕ ಇದ್ಬಿಟ್ಟು ಬಿಡು ನಾನು ಹಾಕ್ತೀನಿ ಅಂತ ಇದೇ ಹೋಯ್ತು. ಉಂಡಿರೋ ತೆಟ್ಟೆನೋ ಹಂಗೆ. ಅವಳೇನಾದ್ರೂ ಅವ್ರ ಮಾಮ ಉಂಡಿರೋದು, ಅತ್ತೆ ಉಂಡಿರೋದೆಲ್ಲ ನಾನು ತೆಗಿಯೋಕೆ ಹೋದ್ರೆ, ಬಿಡು ನಾನು ತೆಗಿತೀನಿ. ಮಾಡಲಿ ಬಿಡು, ಅವಳು ಈ ಮನೆ ಸೊಸೆನೇ ಮಾಡಲಿ, ಕೆಲಸ ಮಾಡ್ತಾಳೆ, ಅವಳೇನು ಮಾಡಲ್ಲ ಅಂತಲ್ಲ. ಆದ್ರೂ ನಾವೊಂದು ಸ್ವಲ್ಪ ಹೇಳಿ ಅವಳು ಮಾಡ್ತೀನಿ ಅಂತಾಳಲ್ಲ, ಅವಾಗ ನಾವು ಸುಮ್ಮನೆ ಇರಬೇಕು. ನಾವೇ ಮಾಡ್ತೀವಿ ಅಂತ ಹೋಗ್ಬಾರ್ದು, ಸರಿನಾ? ನಾವು ಅವಾಗ ಇವಾಗೇನೋ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಆಮೇಲೆ ಮುಂದೆ ತೊಂದರೆ ಆದರೆ ಅನ್ಭವಿಸೋರು ನಾವೇ ಅಲ್ಲ.
ಕೆಲಸ ಮಾಡಲಿ, ಮನೆ ಕೆಲಸ ಏನೈತೆ ಅದನ್ನೆಲ್ಲ ಮನೆ ಕೆಲಸ ಮಾಡ್ಕೊಂಡು ಇರಲಿ. ನೀನು ಸುಮ್ಮನಿರು ಸ್ವಲ್ಪ ದಿನ, ಸರಿನಾ? ಸ್ವಲ್ಪ ದಿನ ಏನು ನಿನಗೆ ಅಲ್ಲ, ಮಾಡಬಾರ್ದು ಅಂತ ಏನಿಲ್ಲ, ಮಾಡಿಕೊಡೋದೇ ಮಾಡಿಕೊಡು ಕೈಲಾಗೋ ಅಷ್ಟು. ಮನೆಯವ್ರಿಗೆಲ್ಲ ಊಟಕ್ಕೆ ಬಡಿಸೋದು ಅವಳ ಜವಾಬ್ದಾರಿ. ಈಗ ಅಡುಗೆ ಗಿಡಿಗೆ ಮಾಡ್ತಾಳೆ ಅವಳನ್ನು. ಏನಾದರೂ ಹಚ್ಕೊಡಂಗಿದ್ರೆ ಕೂತ್ಕೊಂಡು ಕೊಡಮ್ಮ, ಏನು ಸಾಂಬಾರು ಮಾಡ್ತೀಯಾ, ಏನು ತಿಂಡಿ ಮಾಡ್ತೀಯಾ, ಹಚ್ಕೊಂಡು ಕೊಡ್ತೀನಿ ಅಂತ ಎಲ್ಲ ಹಚ್ಕೊಂಡು ಕೊಡು. ಅವಳೆಲ್ಲ ಮಾಡ್ತಾಳೆ. ಪಾತ್ರೆ ಎಲ್ಲನ ತೊಳಿ ಅಂತನು ತೊಳಿತಾಳೆ. ನೀನು ಕಸ ಗಿಸ ಮಾಡಿ ನೆಲೆಲ್ಲ ಅವಳು ಒರೆಸ್ಕೊಂಬರ್ತಾಳೆ. ಹಿಂಗೆ ಸಣ್ಣ ಪುಟ್ಟದ್ದು ಮಾಡು. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ತಗೊಂಡೋಗಿ ಹಾಕಮ್ಮನ ಅಂತೀರ, ಒಣಗಾಕ್ತೀನಿ ಅಲ್ಲಿಗೆ ತಂದಿಕ್ಕು ಹಾರಾಕತ್ತಕ್ಕೆ ಅನ್ನು. ಅವಳು ತಂದಿಕ್ತಾಳೆ ಬಕೆಟ್ನಾಗ ಹಾಕ್ಯಂಬಂದು, ನೀನೆಲ್ಲ ನಾವು ಹಾರಾಕಿ ಕ್ಲಿಪ್ ಹಾಕು, ಹಿಂಗೆ ಮಾಡು ಅಂತ ಹೇಳೋದು. ಎಲ್ಲ ನೀನೇ ಅತ್ತೆ ತಗೊಂಡು ಮಾಡೋಕ್ಕೆ ಹೋಗ್ಬೇಡ. ನಾನು ಎಣ್ಣೆಸ್ಲಿ ಹೇಳೋಣ ಅಂತ ಅಂದ್ಕೊಂಡೆ ನಿಂತಾಗೆ, ಯಾಕೆ ಬಿಡತ್ತ ಅಂತ ಸುಮ್ಮನಾದೆ, ಅವಳ ಎದುರಿಗೆ ಹೇಳ್ಬಾರ್ದು ಅಂತ. ಇವಾಗ ನೋಡು, ಇಷ್ಟೊಂದೆಲ್ಲ ಮೈಕೈ ನೋವು, ಪೇನು ಅಂತೀಯ, ಜ್ವರ ಬಂದಂಗೆ ಆಗೈತಿ ಅಂತೀಯ. ನೀನು ಇವಾಗ ಬೇಡ ಕಣಮ್ಮ ಅಂತ ಹೇಳ್ಬೇಕಾ? ಬೇಡ ಹೋಗಿ ಬೇಡ ಕಣಮ್ಮ, ನನಗೆ ಹಿಂಗೆ ಆಗೈತಿ ಅಂತಂದಿದ್ರೆ ಸುಮ್ಮನಾಗರು. ಸುಮ್ಮನೆ ನಿಂಗೆ ಎತ್ತೆ ತಗೊಂಡು ಮಾಡಬಾರ್ದು. ಆರೋಗ್ಯಕ್ಕಿಂತ ಏನೋ ಹೆಚ್ಚಲ್ಲ ಯಾವುದನ್ನು. ಫಸ್ಟ್ ಆರೋಗ್ಯ, ಯಾವುದೇ ಆಗಲಿ ಫಸ್ಟ್ ನಾವು ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾವುದೇ ಪ್ರತಿಯೊಂದು ವಿಷಯದಲ್ಲೇ ಆಗಿರ್ಬೋದು, ಫಸ್ಟು ನಾವು ಆರೋಗ್ಯ, ಆಮೇಲೆ ಬೇರೆ ಮಿಕ್ಕಿದ್ದಲ್ಲನ. ಟಿಕೆಟಾ ಅವನೇ ಹೋಗಿ ನೋಡ್ಕೊಂಬರೋನು. ಇಲ್ಲ ಅಂತಂದರೆ ಯಾರನ್ನಾರು ಇನ್ನೊಬ್ರನ್ನ ಬೇರೆ ಯಾರು ನಿಮ್ಮ ಫ್ರೆಂಡ್ ಯಾರನ್ನ ಕರ್ಕೊಂಡು ನೋಡ್ಕೊಂಬರಪ್ಪ ಅಂದ್ರೆ ನೋಡ್ಕೊಂಬರೋನು. ಇನ್ನೊಂದ್ಸತಿ ಹೋಗ್ಬಂತೆ, ಇಲ್ಲ ಬಿಡಪ್ಪ ಕ್ಯಾನ್ಸಲ್ ಮಾಡಿದ್ರು ತಗೊಂಡಿರಲ್ಲ ಅವ್ನು, ಸುಮ್ಮನೆ ಹಂಗೆ ಅಂತಾನೆ ಅಷ್ಟೇ. ತಗೊಂಡಿರಲ್ಲ, ಇನ್ನೂ ಟಿಕೆಟ್ ತಗೊಂಡಿರಲ್ಲ. ಬೇಡ ಅಂದಿದ್ರು ಸುಮ್ಕಾಗಾರು. ಬೇಡ ಕಣಪ್ಪ ಹೋದ್ರೂ ಹೋಗ್ಲಿ ಸುಮ್ಮನಿರು ಅಂದಿರು ಸುಮ್ಮನಾಗಾರು. ಇವಾಗ ನೋಡಿ, ನನಗೂ ಕೆಲಸದ ಟೆನ್ಷನ್ನು, ಬಂದು ಕೆಲಸ ಮಾಡ್ಬೇಕಂದ್ರೆ ಅತ್ತೆನ ಪಾಪ ಹೊಲ್ದಕ್ಕೆ ಹೋಗಿರುತ್ತೆ, ಹೋಗಿ ಅಡಿಕೆ ಗಿಡದಾಗ ಕಳೆ ತೆಗಿಯೋದು ಅದು ಇದು ಮಾಡ್ತಿರುತ್ತೆ. ಅತ್ತೇನು ಸುಮ್ಮನೆ ಕುತ್ಕೊಂಬೋದೇ ಇಲ್ಲ. ಅಡಿಕೆ ತೋಟ ನೋಡೋಕೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದು ನಮ್ಮ ಅತ್ತೆ. ಎಲ್ಲೆಲ್ಲೂ ಸ್ವಲ್ಪ ಹುಲ್ಲು ಬೆಳೆಯಕ್ಕೆ ಬಿಟ್ಟಿಲ್ಲ. ಯಾವಾಗ್ಲೂ ಒಂದು ಇದನ್ನು ತಗೊಂಡು ಕೊಚ್ಚುತ್ತಾ ಇರುತ್ತೆ, ಒಂದು ಕುಳ್ಮಳ ತಗೊಂಡು ಬುಡ ಎಲ್ಲ ಎಷ್ಟು ನೀಟಾಗಿ ಇದು ಮಾಡೋದು ಗೊತ್ತೆ ನಮ್ಮ ಅತ್ತೆ. ಎಷ್ಟು ಚೆನ್ನಾಗಿ ಆರೈಕೆ ಮಾಡುತ್ತೆ ಅಡಿಕೆ ಗಿಡನ. ನಾವು ಹೊಸ್ತಾ ಬಂದವಳಲ್ಲ, ಇನ್ನು ಹಂಗೆ ಹೇಳಿದ್ರೆ ಏನು ಅನ್ಕೊಂತಾಳೆ, ಏನೋ ಬಿಡತ್ತ ಮಾಡೋಣ ನಮ್ಮಂಗೆ ಆಗ್ತೈತೆ ನಮ್ಮ ಮನೆಗೆ, ಅಲ್ಲಿ ರೂಢಿ ಆಗೈತಲ್ಲ ಅದಕ್ಕೆ. ಯಾಕೆ ಮಾಡಳನ್ನು ಬೇಡ ಅಂದಿಲ್ಲ ನೀನೇನು ಅವಳ ತಗ ಹೊಂದಾಣಿಕೆಯಿಂದನೇ ಇರೋ, ನಿನ್ನೇನು ಈಗ ಜಗಳ ಮಾಡು ಅಂತ ಹೇಳ್ತಾ ಇಲ್ಲ. ಅವಳು ಹೊಸ್ದಾಗಿ ಬಂದಿರ್ಬೋದು, ಮಾಡು. ಗೊತ್ತಾಗದೆ ಇಲ್ದಂಥ ಕೆಲಸಗಳೆಲ್ಲ ಮಾಡ್ಕೊಂಡು ಕೊಡು, ಕಸ ಹೊಡ್ಕೊಂಡು ಕೊಡು, ಅವಳನ್ನೆಲ್ಲ ಒರೆಸ್ಕೊಂಬರ್ತಾಳೆ. ನೀನು ಹಚ್ಕೊಡು, ಅವಳು ಅಡುಗೆ ಮಾಡ್ತಾಳೆ. ಅವಳು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಅಲ್ಲಿ ತಗೊಂಬಂದು ಇಕ್ಕಮ್ಮ, ನಿನಗೆ ಕೈ ಎತ್ತಕ್ಕಾಗಲ್ಲ, ನಾಳೆ ಕೈ ನೋವು, ಕಾಲು ನೋವು, ಬೆನ್ನು ನೋವು ಅಂತೀಯ. ಅದಕ್ಕೇ ಆ ಬಟ್ಟೆನ ಅವಳು ಬಕೆಟ್ನಾಗ ಹಾಕೊಂಬಂದು ಅಲ್ಲಿ ಕೊಟ್ಟರೆ ಎಲ್ಲ ಒಣಗ ಕ್ಲಿಪ್ ಹಾಕು. ಹಾಗಂಗೆ ಮಾಡು. ಎಲ್ಲ ನಾನೇ ಮಾಡ್ತೀನಿ ಅಂತಂದರೆ ಆಗಲ್ಲ. ಪಾಪ ಇವಾಕನೂ ಕೆಲ್ಸಕ್ಕೆ ಹೋಗಿ ಬರುತ್ತೆ. ಇವಾಕನೂ ಕೆಲ್ಸಕ್ಕೆ ಹೋಗಿ ಬಂದರೆ ಇವಾಗ ಒಬ್ಬರನ್ನ ಟೆನ್ಷನ್ನು, ಕೆಲಸದ್ದು ಬರೆಯೋದು ಅದು ಇದು ಬೇಜಾನಿರುತ್ತೆ. ರಿಪೋರ್ಟ್ ಬರೆಯೋದಂತ ನನಗೆ ತುಂಬಾ ಇರುತ್ತೆ, ಅದೇ ಟೆನ್ಷನ್ ಆಗುತ್ತೆ. ಇವಾಗ ನಾನು ಕೆಲಸ ಮಾಡೋಕ್ಕಾಗಲ್ಲ. ಇವಾಗಿನ ಟೆನ್ಷನ್ನು ಅಲ್ಲೂ ಇಲ್ಲೂ ಫೀಲ್ಡ್ ಹೋಗಿ ಬಂದೆ, ಸಾಕಾದಂಗೆ ಆಗ್ಬಿಟ್ಟೈತೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀ ಕುಡಿದ್ಕೊಂಡು ಮತ್ತೆ ರಿಪೋರ್ಟ್ ಬರೆಯೋಕೆ ಕೂತ್ಕೋಬೇಕು. ಒಂದು ಅರ್ಧ ಗಂಟೆ 1 ಗಂಟೆ ಒಂದು ಗಂಟೆ ಸುಧಾರಿಸ್ಕೊಂತೀನಿ. ಬಂದವಳು 1 ಗಂಟೆ ಸುಧಾರಿಸ್ಕೊಂಡು ಟೆನ್ಷನ್ನು ಸ್ವಲ್ಪ ಮಕ್ಕಳಿಗೆ ತೊಳ್ಕೊಂಡು ಸ್ವಲ್ಪ ಏನಾದರೂ ತಿಂದು ನಾನು ರಿಪೋರ್ಟ್ ಬರೆಯೋಕ್ಕೂ ಅದಕ್ಕೆ ಇದಕ್ಕೂ ಕೂತ್ಕೊಂತೀನಿ. ಯಾವಾಗಲೂ ಟೆನ್ಷನ್ ಕೆಲಸದ್ದು. ಮನೆ ಕೆಲಸ ನನಗೆ ಮಾಡೋಕ್ಕಾಗಲ್ಲ. ಮಾಡ್ತೀನಿ, ಮಾಡೋದಂತ ಅಲ್ಲ, ಮಾಡ್ಕೊತೀನಿ. ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದರೂ ನನಗೆ ಇವಾಗ ನಾನು ಸ್ವಲ್ಪ ಇನ್ನೊಂದು ರಿಸ್ಕ್ ತಗೊಂಡಿದ್ದೀನಿ. ಯಾಕಂದರೆ ರಂಜೋಕೆ ಎಲ್ಲ ಕೆಲಸ ಮಾಡ್ತಿರೋದ್ರಿಂದ ನಾನು ಇನ್ನೊಂದು ಕೆಲಸ ಮಾಡೋಕ್ಕಂತೇಳಿ ನಾನು ಕೆಲಸ ತೊಗೊಂಡಿದ್ದೀನಿ. ಇವಾಗ 2 ಕೆಲಸ ಮಾಡ್ತಾಯಿರೋದು ನಾನು. ಅದಕ್ಕೆ ಸ್ವಲ್ಪ ರಿಸ್ಕ್ ಆಗ್ಬಿಟ್ಟೈತೆ. ರಿಪೋರ್ಟ್ ಬರೆಯೋದು ಎಲ್ಲ ತುಂಬ ಸಖತ್ತು ಟೆನ್ಷನ್ನು. ಅದಕ್ಕೋಸ್ಕರ ನನಗೆ ಆಗಲ್ಲ. ಬೆಳಗ್ಗೆ ಟೈಮ್ ನಾನೇ ಎದ್ದು ಎಲ್ಲ ವಾರಗಳದ್ದೆಲ್ಲ ಕಸ ಹೊಡೆಯೋದು ಎಲ್ಲ ಮಾಡ್ತೀನಿ. ಮನೆಗಳ ಕೆಲಸ ನಾನೇನು ಮಾಡಲ್ಲ ಅಂತೇನಿಲ್ಲ, ಎಲ್ಲ ಮಾಡ್ತೀನಿ. ನಾನು ಹೋಗಿ ಎಲ್ಲ ಗ್ಯಾಸ್ ಎಲ್ಲ ಒರೆಸೋದು. ನಮ್ಮ ರಂಜಾಕ ಸ್ವಲ್ಪ ಲೇಟೇ ಎದ್ದಾಳೋದು. ಎದ್ದಾಳೋ ಅಷ್ಟೊತ್ತಿಗೆ ನಾನು ಹೊರಗಳಿಗೆ ಕಸ ಎಲ್ಲ ಹೊಡೆದು ಬಾಗಿಲು ತೊಳೆದು ಬೆಳಗ್ಗೆ ಎದ್ದ ತಕ್ಷಣ ನಾನೆಲ್ಲ ಏನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ತೀನಿ. ಸಾಯಂಕಾಲ ಬಂದಾಗ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೇ. ಸಂಜೆ ಟೈಮ್ ಬಂದಾಗ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಆಯ್ತು ಬಿಡು, ಇವತ್ತು ಹೋಗ್ಯವ್ರಲ್ಲ ಯಾಕೆ ಬಿಡು, ನನಗೆ ಮನಕ ನಾನೇ ಮಾಡ್ಕೊಡ್ತಿಂತೀರ. ನಾನು ಮಾಡ್ತೀನಿ ಬಿಡಲೇಪ್ಪ, ಏನೋ ಬೇಡ, ನಾನೆಲ್ಲ ಮಾಡ್ತೀನಿ. ಸ್ವಲ್ಪ ಇವಾಗ ಬೇಗ ಎಲ್ಲ ಕಸ ಗಿಸ ಎಲ್ಲ ಹೊಡೆದು ಪಾತ್ರೆ ಗೀತೆ ಎಲ್ಲ ತೊಳೆದು ನಾನೆಲ್ಲ ಮಾಡ್ತೀನಿ ಬಿಡು. ಮಂದಾರಿಗೆ ಸ್ವಲ್ಪ ಕೆಲಸಕ್ಕೆ ಹಚ್ಬೇಕಂತ ಯಾಕೆ ಹೇಳಿದೆ ಅಂತಂದರೆ, ಮಾಡಬೇಕು. ನಾವು ಇವಾಗಿಂದನೇ ನಾವು ಒಂಥರ ಅತಿಯಾಗಿ ಇದು ಮಾಡೋಕ್ಕೆ ಹೋದರೆ ಅದು ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಹಾಗೆ ಅದಕ್ಕೇ ಸ್ವಲ್ಪ ಅವ್ರಿಗೂ ಕೆಲಸ ಹೇಳು. ನಿನ್ನ ಮಾಡಬೇಡ ಅಂತ ಹೇಳಿಲ್ಲ, ಸ್ವಲ್ಪ ಹೇಳಿದ್ನಲ್ಲ, ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದೆ. ನಾನು ಬೆಳಗ್ಗೆ ಟೈಮ್ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಬಾಗಿಲು ತೊಳೆಯೋದು, ಇದೆಲ್ಲ ಬಾಗಿಲುಗಳದೆಲ್ಲ ಕಸ ಹೊಡೆಯೋದು, ಮನೆಯಲ್ಲೆಲ್ಲ ಪೂಜೆ ಮಾಡೋದು, ಸ್ನಾನ ಮಾಡೋದು,
ಮತ್ತು ಬಾತ್ರೂಮ್ ಬಚ್ಚಲೆಲ್ಲ ಉಜ್ಜೋದು ಈ ರೀತಿ ಮನೇಲಿ ಏನು ಕೆಲಸ ಇದ್ದರೂ ನಾನು ಬೆಳಗ್ಗೆ ಟೈಮ್ ಮಾಡ್ಕೊಂಡು ಹೋಗ್ತೀನಿ. ಸಂಜೆ ನನಗೆ ಸ್ವಲ್ಪ ಟೆನ್ಷನ್ನು, ರಿಪೋರ್ಟ್ ಬರೆಯೋದಿರುತ್ತೆ, 2 ಕೆಲಸ ಒಪ್ಪತ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಸಂಜೆ ಟೈಮ್ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ, ನನಗೆ ಸ್ವಲ್ಪ ಟೆನ್ಷನಿಂದ. ಬೆಳಗ್ಗೆ ಟೈಮ್ ಮಾಡ್ತೀನಿ, ಪರವಾಗಿಲ್ಲ, ನಾನು ಕೆಲಸ ಎಲ್ಲ ಮಾಡ್ತೀನಿ, ನೆಲಗೆಲ್ಲ ಒರೆಸೋದು ಎಲ್ಲ ಮಾಡ್ತೀನಿ ನಾನು. ನೋಡ್ತಾ ಇರಿ ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.